ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರನ್ನು ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ 6 ರೀತಿಯಲ್ಲಿ ನಾವು ಯಾವ ರೀತಿಯೆಲ್ಲ ಅಗ್ರಿಕಲ್ಚರನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯ ರೀತಿ ಏನು ಅಂದರೆ ಸ್ಟೆಪ್ ಫಾರ್ಮಿಂಗು. ಇಲ್ಲಿ ನಾವು ವರ್ಟಿಕಲ್ ಲೆವೆಲಲ್ಲಿ ನಾವು ಇಲ್ಲಿ ವ್ಯವಸಾಯ ಮಾಡ್ತೀವಿ, ಸ್ಟೆಪ್ ರೀತಿಯಲ್ಲಿ ವ್ಯವಸಾಯ ಮಾಡ್ತೀವಿ. ಮತ್ತು ಎರಡನೇ ರೀತಿ ಯಾವುದು ಅಂದರೆ ಸೋಲಾರ್ ಇರಿಗೇಷನ್. ನಾವಿಲ್ಲಿ ಸೂರ್ಯನ ಬಳಸ್ಕೊಂಡು ಸೋಲಾರದ ಎನರ್ಜಿನ ಬಳಸ್ಕೊಂಡು ನಾವು ಸೋಲಾರ್ ಪ್ಯಾನಲ್ನ ಅಳವಡಿಸ್ಕೊಂಡು ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ನಾವು ಅದರಿಂದ ವಾಟರ್ ಪಂಪ್ನ ರನ್ ಮಾಡ್ತೀವಿ. ಆ ವಾಟರ್ ಪಂಪ್ನ ರನ್ ಮಾಡಿದಾಗ ಏನಾಗುತ್ತೆ, ಎಲ್ಲ ಪ್ರತಿಯೊಂದು ಅಗ್ರಿಕಲ್ಚರ್ ಫೀಲ್ಡ್ಗೂ ನೀರನ್ನ ಇಲ್ಲಿ ಇದರಿಂದ ಸಪ್ಲೈ ಮಾಡ್ಬೋದು. ಈಗ ನಿಮಗೆ ಸ್ವಿಚ್ ಆನ್ ಮಾಡಿ ತೋರಿಸ್ತೀವಿ ಯಾವ ರೀತಿಯಲ್ಲಿ ನೀರು ಸಪ್ಲೈ ಆಗುತ್ತೆ ಅಂತ ನೋಡ್ಬೋದು. ಈಗ ನೀರು ಸಪ್ಲೈ ಆಗ್ತಾ ಇದೆ, ಎಲ್ಲ ಫೀಲ್ಡ್ಗೂ ಇದರಿಂದ ನೀರು ಸಪ್ಲೈ ಆಗ್ತಾ ಇದೆ. ಇದು ನಾವು ಸೋಲಾರ್ ಇರಿಗೇಷನ್ ಇಂದ ನಾವು ಈ ತರ ಅಗ್ರಿಕಲ್ಚರ್ನ ಮಾಡ್ಬೋದು. ಮತ್ತೆ ಮೂರನೇ ರೀತಿಯಲ್ಲಿ ವ್ಯವಸಾಯ ಯಾವ ರೀತಿ ಮಾಡ್ಬೋದು ಅಂದ್ರೆ ಹೈಡ್ರೋಫಾನಿಕ್ಸ್. ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಮಣ್ಣು ಇರೋದಿಲ್ಲ, ನಾವು ಇಲ್ಲಿ ನೀರನ್ನ ಬಳಸ್ಕೊಂಡು ಮಾತ್ರ ನಾವು ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ. ಇದನ್ನ ವರ್ಟಿಕಲ್ ಫಾರ್ಮಿಂಗ್ ಅಂತಾನು ಕರಿತೀವಿ. ಇಲ್ಲಿ ನಾವು ನೀರಿಗೆ ನ್ಯೂಟ್ರಿಯೆಂಟ್ಸ್ನ ಹಾಕಿ, ಒಳ್ಳೆಯ ಪೌಷ್ಟಿಕಾಂಶಗಳನ್ನ ಹಾಕಿ ನೀರಿಗೆ ನಾವು ಗಿಡಗಳಿಗೆ ನಾವು ಪಂಪ್ ಮುಖಾಂತರ ನೀರನ್ನ ನಾವು ಇಲ್ಲಿ ಕಳಿಸ್ತೀವಿ. ಇಲ್ಲಿ ನಾವು ವರ್ಟಿಕಲ್ ಫಾರ್ಮಿಂಗ್ ರೀತಿಯಲ್ಲಿ ಮಾಡ್ತಾ ಇದೀವಿ ನೋಡ್ಬೋದು. ಇಲ್ಲಿ 3rd ಫ್ಲೋರು, 2nd ಫ್ಲೋರು, 1st ಫ್ಲೋರು. ನಾವು ಈಗ ನೀರಿಗೆ ಪಂಪ್ ಮಾಡಿ ಇಲ್ಲಿಂದ ಕಳಿಸ್ತೀವಿ. ಗಿಡಗಳು ಆ ನೀರನ್ನ ತಗೊಂಡು ಮತ್ತೆ ಉಳಿದಿರೋ ನೀರು ಒಂದೊಂದು ಲೇಯರ್ ಕೆಳಗಡೆ ಬರ್ತಾ ಇದೆ. ಈಗ ನಿಮ್ಗೆ ಕಾಣಿಸ್ಬೋದು, ನಾವು ಎಲ್ಲಿಂದ ನೀರು ಹಾಕಿದೀವೋ ಅದೇ ರೀತಿಯಲ್ಲಿ ನೀರು ಮತ್ತೆ ವಾಪಸ್ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ಗಿಡಗಳು ದೊಡ್ಡದಾಗೋವರೆಗೂ. ಇದು ಹೈಡ್ರೋಫೋನಿಕ್ಸ್ ಮೆಥಡ್ ಅಂತೀವಿ. ಎಲ್ಲಿ ನಮ್ಮಲ್ಲಿ ಮಣ್ಣು ಇರೋದಿಲ್ಲ, ನಾವು ಮನೆ ಒಳಗಡೆನೆ ಮಾಡ್ಬೋದು, ಇಲ್ಲಾಂದ್ರೆ ಇಂಡೋರಲ್ಲಿ ನಾವು ಒಂದು ಪ್ಲಾಂಟ್ಸ್ನ ಬೆಳಿಬೋದು ಅಂದರೆ ಈ ಮೆಥಡ್ ತುಂಬ ಯೂಸ್ಫುಲ್ ಆಗುತ್ತೆ. ಹೈಡ್ರೋಫೋನಿಕ್ಸ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಕ್ರಾಪ್ನ ನಾವು ಬೆಳಿಬೋದು. ಮತ್ತೆ 4ನೇ ರೀತಿಯ ಅಗ್ರಿಕಲ್ಚರ್ ಯಾವುದು ಅಂದರೆ ಗ್ರೀನ್ ಹೌಸ್ ಫಾರ್ಮಿಂಗು. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ನಾವು ನಮ್ಮ ಪ್ಲಾಂಟ್ನ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ಲಿ, ಯಾಕಂದರೆ ನಾವು ಬೇರೆ ಕಡೆ ಆದರೆ ಸೂರ್ಯ ಜಾಸ್ತಿ ಬಿಸಿಲು ಕೊಡ್ತಾ ಇರ್ತಾರೆ. ಅದೇ ನಾವು ಗ್ರೀನ್ ಹೌಸ್ ಫಾರ್ಮಿಂಗ್ ಮಾಡಿದಾಗ ನಾವು ಕಡಿಮೆ ತಾಪಮಾನದಲ್ಲಿ ನಾವು ನಮ್ಮ ಗಿಡಗಳನ್ನ ಬೆಳಿಬೋದು. ಇದರಿಂದ ನಮ್ಮ ಗಿಡಗಳು ಸಾಕಷ್ಟು ರೀತಿಯಲ್ಲಿ ಬೇಗ ಬೆಳೆಯುತ್ತೆ. ಪ್ಲಸ್ಸು ಇದರಿಂದ ಮಳೆ, ಗಾಳಿ, ಚಳಿ ಅಂತ ಯಾವುದೇ ರೀತಿಯಲ್ಲಿ ಇದಕ್ಕೆ ಈ ಗಿಡಗಳಿಗೆ ಇರೋದಿಲ್ಲ. ಆದ ಕಾರಣ ಗ್ರೀನ್ ಹೌಸ್ ಫಾರ್ಮಿಂಗ್ ಇಂದ ನಾವು ಗಿಡಗಳನ್ನ ಚೆನ್ನಾಗಿ ಬೆಳಿಬೋದು. 5ನೇ ರೀತಿಯ ಫಾರ್ಮಿಂಗ್ ಯಾವುದು ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು, ನಾವು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಗೊಬ್ಬರಗಳು ಯೂಸ್ ಮಾಡೋದಿಲ್ಲ, ಮತ್ತೆ ಯಾವುದೇ ರೀತಿಯ ಕೆಮಿಕಲ್ ಪೆಸ್ಟಿಸೈಡ್ಸು ಇಲ್ಲಿ ನಾವು ಈ ಫಾರ್ಮಿಂಗ್ ಮೆಥಡಲ್ಲಿ ಯೂಸ್ ಮಾಡೋದಿಲ್ಲ. ಪ್ರತಿಯೊಂದು ಆರ್ಗ್ಯಾನಿಕ್ ವೇಯಲ್ಲಿ ನಾವು ಪ್ಲಾಂಟ್ಸ್ನ ಬೆಳಿತಿದ್ದೀವಿ. ಇಲ್ಲಿ ನಾವು ನಮ್ಮ ಹಸುಗಳನ್ನ ಯೂಸ್ ಮಾಡಿಕೊಂಡು ಹಸುಗಳಿಂದ ಬರುವ ಗಂಜಲ ಇರ್ಬೋದು, ಗೊಬ್ಬರ ಇರ್ಬೋದು, ಅವನ್ನೆಲ್ಲ ಬಳಸ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ನಾವು ಈ ವರ್ಮಿ ಕಾಂಪೋಸ್ಟಿಂಗ್ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಗೊಬ್ಬರನ ತಯಾರು ಮಾಡ್ತಾ ಇದ್ದೀವಿ. ಇದನ್ನ ಕಾಂಪೋಸ್ಟಿಂಗ್ ಅಂತಾರೆ. ನಾವು ಈ ಕಾಂಪೋಸ್ಟಿಂಗ್ ರೀತಿಯಲ್ಲಿ ಮಾಡಿರುವ ಗೊಬ್ಬರನ ನಾವು ಈ ಗಿಡಗಳಿಗೆಲ್ಲ ಹಾಕಿದಾಗ ಆ ಗಿಡಗಳು ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆ ಕಾಣುತ್ತೆ ಮತ್ತೆ ಒಳ್ಳೆಯ ಫಲವನ್ನು ಕೊಡುತ್ತೆ ನ್ಯಾಚರ್ ರೀತಿಯಲ್ಲಿ. ಇದನ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೀವಿ. ಇಲ್ಲಿ ಕೌಡಂಗ್ ಇದೆ, ಕೌಡಂಗು ಮತ್ತೆ ಡ್ರೈ ಲೀವ್ಸು ಇವನ್ನೆಲ್ಲ ಅರ್ಥವರ್ಮ್ಸ್ ಎಲ್ಲ ಮಿಕ್ಸ್ ಮಾಡಿ ಕಾಂಪೋಸ್ಟ್ ಮೆನ್ಯೂರ್ ಆಗಿ ನಾವು ಇದನ್ನ ತಯಾರು ಮಾಡಿ ಗಿಡಗಳಿಗೆ ಬಳಸ್ಕೋಬಹುದು. ಮತ್ತೆ ಕೊನೆಯ ರೀತಿಯ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಯಾವುದು ಅಂದರೆ ಡ್ರಿಪ್ ಇರಿಗೇಷನ್. ಇಲ್ಲಿ ನಮ್ಮಲ್ಲಿ ನೀರು ಎಲ್ಲಿ ಕಡಿಮೆ ಇರುತ್ತೋ ಆಗ ನಾವು ಈ ರೀತಿಯ ಮೆಥಡ್ನ ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ಈ ಮೆಥಡಿಂದ ಕಡಿಮೆ ನೀರಲ್ಲಾದರೂ ಕೂಡ ನಾವು ಗಿಡಗಳನ್ನ ಬೆಳಿಬೋದು. ಈ ಥರ ಡ್ರಿಪ್ ಸಿಸ್ಟಮ್ನ ಬಳಕೆ ಮಾಡಿಕೊಂಡು ನಾವು ಈ ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ಯೂಸ್ ಮಾಡಿದ್ರೆ ನಮಗೆ ಖಂಡಿತವಾಗಿ ನಾವು ಸಾಕಷ್ಟು ರೀತಿಯಲ್ಲಿ ನಾವು ನೀರನ್ನು ಉಳಿಸ್ಬೋದು. ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು. ಈ 6 ಡಿಫ್ರೆಂಟ್ ಅಗ್ರಿಕಲ್ಚರ್ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಖಂಡಿತವಾಗಿ ನಿಮ್ಮ ಅಗ್ರಿಕಲ್ಚರ್ ಕ್ರಾಪ್ನ ಸಾಕಷ್ಟು ರೀತಿಯಲ್ಲಿ ಬೆಳಿಬೋದು, ಸಾಕಷ್ಟು ರೀತಿಯಲ್ಲಿ ಹಣವನ್ನು ಕೂಡ ಮಾಡ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರೋ ಎಲ್ಲ ಮೆಥಡ್ಗಳು ನಿಮ್ಗೆ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.